ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಆಯುಷ್ವಾಣಿ. ಕೇಳುಗರಿಗೆಲ್ಲರಿಗೂ ನಮಸ್ಕಾರಗಳು. ನಾನು ಡಾಕ್ಟರ್ ಎಂ ಎ ದಾಸರ್, ಉಪನಿರ್ದೇಶಕ ಆಯುರ್ವೇದ. ಆಯುಷ್ ಪದ್ಧತಿಗಳನ್ನು ಜನಕ್ಕೆ ತಲುಪಿಸುವ ಆಯುಷ್ವಾಣಿ ಕಾರ್ಯಕ್ರಮವನ್ನು ಆಯುಷ್ ಇಲಾಖೆ ವತಿಯಿಂದ ಆಕಾಶವಾಣಿ ಸಹಯೋಗದೊಂದಿಗೆ ಬಿತ್ತರಿಸಲಾಗುತ್ತಿತ್ತು. ಆಯುಷ್ ಪದ್ಧತಿಗಳಂದರೆ ಆಯುರ್ವೇದ, ಯೋಗ, ಯುನಾನಿ, ಸಿದ್ಧ, ಹೋಮಿಯೋಪತಿ, ಇದ್ರ ಜೊತೆಗೆ ಇನ್ನೂ ಒಂದು ಟಿಬೇಟಿಯನ್ ಪದ್ಧತಿಯಾದಂಥ ಸೋವಾರಿಕಪ್ಪನ್ನು ಸೇರಿಸಿ ಆಯುಷ್ ಪದ್ಧತಿ ಎಂದು ಹೇಳಲಾಗ್ತಿದೆ. ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ದೊರೆತ ಕಾರಣ ಈ ಕಾರ್ಯಕ್ರಮವನ್ನು ಈ ವರ್ಷವೂ ಸಹ ಆಯುಷ್ ಇಲಾಖೆಯ ರಾಷ್ಟ್ರೀಯ ಆಯುಷ್ ಅಭಿಯಾನದ ಅಡಿಯಲ್ಲಿ ವರ್ಷ ಪೂರ್ತಿ ಪ್ರಸಾರ ಮಾಡಲು ನಿರ್ಧರಿಸಲಾಗಿದೆ. ಈ ಆಕಾಶವಾಣಿ ಕಾರ್ಯಕ್ರಮದಲ್ಲಿ ರಾಜ್ಯಾದ್ಯಂತ ಇರುವ ಆಯುಷ್ ತಜ್ಞರು ಸರಳವಾಗಿ ತಯಾರಿಸಿ ಬಳಸಬಹುದಾದ ಮನೆಮದ್ದುಗಳನ್ನು ತಮಗೆ ತಿಳಿಸಿಕೊಡಲಿದ್ದಾರೆ. ಸಾರ್ವಜನಿಕರು ಪ್ರಾಥಮಿಕ ಚಿಕಿತ್ಸೆಗೆ ಮನೆಮದ್ದುಗಳನ್ನು ಬಳಸಿ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಲು ಇದು ಪ್ರಯೋಜನಕಾರಿಯಾಗಿದೆ. ಇಲ್ಲಿ ಮನೆಮದ್ದು ಅಂತಂದ್ರೆ ಉದಾಹರಣೆಗೆ ನವೆಂಬರ್, ಡಿಸೆಂಬರ್, ಜನವರಿಯಲ್ಲಿ ಚಳಿಗಾಲದಲ್ಲಿ ಉಪಯೋಗವಂತ ಒಂದು ಬಿಳಿ ಮಲಾಮ್ ಅಂತ ಒಂದು ತಯಾರಿಸ್ತಾರೆ. ಇದಕ್ಕೆ ಮನೆಯಲ್ಲಿರುವ ಒಂದು ಕೊಬ್ಬರಿ ಎಣ್ಣೆ, ಜೇನುಮೇಣ ಇವೆರಡೂ ಬಳಸಿ ಹೇಗೆ ಮನೆಮದ್ದು ತಯಾರಿಸಿ ನಾವು ಚಳಿಗಾಲದಲ್ಲಿ ಉಪಯೋಗಿಸಬೇಕು ಅನ್ನೋದನ್ನು ನಮ್ಮ ವೈದ್ಯರು ಸಹ ಹೇಳ್ತಾರೆ. ಇದೇ ರೀತಿಯಾಗಿ ಅನೇಕ ಮನೆಮದ್ದುಗಳನ್ನು ತಮಗೆ ತಿಳಿಸಿಕೊಡ್ತಾರೆ. ನಮ್ಮ ಆಹಾರದಲ್ಲಿ ವೈವಿಧ್ಯತೆ ಕಡಿಮೆ ಆಗುತ್ತಿರುವುದರಿಂದ ಇಂದು ಬಹುತೇಕರಲ್ಲಿ ಪೋಷಕಾಂಶಗಳ ಕೊರತೆ ಕಂಡುಬರುತ್ತಿದೆ. ಇದಕ್ಕೆಲ್ಲ ಉತ್ತರ ನಮ್ಮ ಸಾಂಪ್ರದಾಯಿಕ ಆರೋಗ್ಯಕರ ಆಹಾರಗಳ ಬಳಕೆಯನ್ನು ಉತ್ತೇಜಿಸುವುದಾಗಿದೆ. ಋತುಗಳಿಗೆ ಅನುಸಾರವಾಗಿ ಸ್ಥಳೀಯವಾಗಿ ದೊರೆಯುವ ಸೊಪ್ಪು, ತರಕಾರಿ ಹಾಗೂ ಹಣ್ಣುಗಳ ಬಳಕೆಯಿಂದ ದೇಹಕ್ಕೆ ಎಲ್ಲ ತರಹದ ಪೋಷಕಾಂಶಗಳು ದೊರೆಯುತ್ತವೆ. ಈ ನಿಟ್ಟಿನಲ್ಲಿ ಸರಳವಾಗಿ ತಯಾರಿಸಿ ಬಳಸಬಹುದಾದ ರುಚಿಕಟ್ಟಾದ ಆರೋಗ್ಯಕರವಾದ ಆಹಾರ ಪದಾರ್ಥಗಳನ್ನು ನಮ್ಮ ಆಯುಷ್ ತಜ್ಞರು ಸಾರ್ವಜನಿಕರಿಗೆ ಈ ಕಾರ್ಯಕ್ರಮದಲ್ಲಿ ತಿಳಿಸಿಕೊಡಲಿದ್ದಾರೆ. ಇತ್ತೀಚೆಗೆ ಜೀವನ ಶೈಲಿಯಿಂದ ಉಂಟಾಗುವಂಥ ಬೊಜ್ಜು, ಮಧುಮೇಹ, ರಕ್ತದೊತ್ತಡ, ಕೀಲು ನೋವುನಂತಹ ಕಾಯಿಲೆಗಳು ಹೆಚ್ಚಾಗುತ್ತವೆ. ಇದೆಲ್ಲಕ್ಕೂ ಪರಿಹಾರ ನಮ್ಮ ಜೀವನ ಶೈಲಿ ಬದಲಾವಣೆಯಾಗಿದೆ. ಉತ್ತಮವಾದ ಜೀವನ ಶೈಲಿಯ ಮಾಹಿತಿ, ಆರೋಗ್ಯ ನೀಡುವಂತಹ ಆರೋಗ್ಯಕರ ಸಿದ್ಧಾಂತಗಳನ್ನು ಆಯುಷ್ ಪದ್ಧತಿಗಳಲ್ಲಿ ವಿಸ್ತೃತವಾಗಿ ವಿವರಿಸಿದ್ದಾರೆ. ಇಂತಹ ಆರೋಗ್ಯಕರ ಸಿದ್ಧಾಂತಗಳನ್ನು ಸಹ ಆಯುಷ್ವಾಣಿ ಕಾರ್ಯಕ್ರಮಗಳ ಮುಖಾಂತರ ನಮ್ಮ ಆಯುಷ್ ವೈದ್ಯರುಗಳು ತಮಗೆ ತಿಳಿಸಿಕೊಡಲಿದ್ದಾರೆ. ಇದಲ್ಲದೆ ವಯೋಸಹಜವಾಗಿ ಬರುವಂಥ ಕಾಯಿಲೆಗಳಲ್ಲಿ ಉದಾಹರಣೆಗೆ ಮಲಬದ್ಧತೆ, ಇಂಥ ಕಾಯಿಲೆಗಳಲ್ಲಿ ಅನುಸರಿಸಬೇಕಾದ ಸರಳ ಔಷಧಿಗಳು, ಪಥ್ಯ ಹಾಗೂ ಯೋಗಾಸನಗಳನ್ನು ಸಹ ತಿಳಿಸಿಕೊಡಲಿದ್ದಾರೆ. ಚಿಕ್ಕ ಪುಟ್ಟ ಲಕ್ಷಣಗಳಿಗೆ ಅತಿಯಾದ ಅತಾರ್ಕಿಕವಾಗಿ ಔಷಧಿ ಬಳಕೆಯಿಂದಾಗಿ ಇಂದು ಸಾಕಷ್ಟು ಅಡ್ಡ ಪರಿಣಾಮಗಳು ಕಂಡುಬರುತ್ತವೆ. ನಾವು ಉತ್ತಮ ಆಹಾರ ವಿಹಾರಗಳಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಂಡಲ್ಲಿ ಔಷಧಿಗಳ ಬಳಕೆಯನ್ನು ಕಡಿಮೆ ಮಾಡಿ ರೋಗರಹಿತವಾಗಿ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವ ವಿಧಾನಗಳನ್ನು ಸಹ ಈ ಕಾರ್ಯಕ್ರಮ ಮುಖಾಂತರ ಆಯುಷ್ ವೈದ್ಯಾಧಿಕಾರಿಗಳು ತಮಗೆ ಸರಳವಾಗಿ ವಿವರಿಸಿ ಹೇಳಲಿದ್ದಾರೆ. ಇದರೊಂದಿಗೆ ಸೌಲಭ್ಯಗಳ ಅನುಸಾರವಾಗಿ ಅನುಸರಿಸಬೇಕಾದ ಪಥ್ಯಾಹಾರ, ಯೋಗಾಸನಗಳು, ಜೀವನ ಶೈಲಿ, ಸರಳ ಆಹಾರ ಪದ್ಧತಿಗಳು ಇವೆಲ್ಲವನ್ನು ಸಹ ಈ ಕಾರ್ಯಕ್ರಮ ಮುಖಾಂತರ ತಮ್ಮ ಮನೆ ಬಾಗಿಲಿಗೆ ತಲುಪಿಸಲು ಆಯುಷ್ ಇಲಾಖೆ ಈ ಆಯುಷ್ವಾಣಿ ಎಂಬ ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇವೆಲ್ಲ ಮಾಹಿತಿಯೊಂದಿಗೆ ಆಯುಷ್ ಇಲಾಖೆ ವತಿಯಿಂದ ಸಾರ್ವಜನಿಕರಿಗೆ ದೊರಕಬಹುದಾದ ಸೇವೆಗಳ ಮಾಹಿತಿಯನ್ನು ಸಹ ಈ ಕಾರ್ಯಕ್ರಮದಲ್ಲಿ ನೀಡಲಾಗುವುದು. ರಾಜ್ಯಾದ್ಯಂತ ಇರುವ 600ಕ್ಕೂ ಹೆಚ್ಚು ಆಯುಷ್ ಚಿಕಿತ್ಸಾ ಕೇಂದ್ರಗಳಲ್ಲಿ ಎಲ್ಲ ರೀತಿಯ ಕಾಯಿಲೆಗಳಿಗೆ ಸೂಕ್ತವಾದ ಪರಿಣಾಮಕಾರಿಯಾದ ಚಿಕಿತ್ಸೆ ಲಭ್ಯವಿದ್ದು, ತಾವುಗಳು ಹತ್ತಿರದ ಆಯುಷ್ ಚಿಕಿತ್ಸಾಲಯ ಅಥವಾ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಸೇವೆಗಳ ಪ್ರಯೋಜನವನ್ನು ಪಡೆಯಬಹುದು. ಹೀಗೆ ಆಯುಷ್ ಇಲಾಖೆಯ ಸಮಗ್ರ ಆರೋಗ್ಯಕರ ಮಾಹಿತಿಯನ್ನು ಈ ಆಯುಷ್ವಾಣಿ ಕಾರ್ಯಕ್ರಮ ಮೂಲಕ ತಮಗೆ ತಿಳಿಸಲಾಗುವುದು. ವಾರದಲ್ಲಿ 3 ಬಾರಿ ಅಂದರೆ ಸೋಮವಾರ, ಬುಧವಾರ ಮತ್ತು ಶನಿವಾರ ಆಕಾಶವಾಣಿಯ ವಾಹಿನಿಗಳಾದ ರಾಜ್ಯವ್ಯಾಪಿ ಪ್ರಸಾರ, FM, ರೇನ್ಬೋ, ವಿವಿಧ ಭಾರತಿ ವಾಹಿನಿಗಳಲ್ಲಿ ಪ್ರಸಾರ ಆಗುವ ಈ ಕಾರ್ಯಕ್ರಮಗಳನ್ನು ಆಲಿಸಿ ಇಲ್ಲಿ ನೀಡುವ ಮಾಹಿತಿಯನ್ನು ಅಳವಡಿಸಿಕೊಂಡು ಉತ್ತಮ ಆರೋಗ್ಯ ಪಡೆದುಕೊಳ್ಳಬೇಕೆಂದು ಈ ಮುಖಾಂತರ ನಾನು ಕೋರುತ್ತೇನೆ. ನಮಸ್ಕಾರಗಳು. ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಇದುವರೆಗೂ ಮಾತನಾಡಿದವರು ಡಾಕ್ಟರ್ ಎಂ ಎ ದಾಸರ್, ಉಪನಿರ್ದೇಶಕರು, ಆಯುಷ್ ನಿರ್ದೇಶನಾಲಯ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.